ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರ ಈ ಒಂದು ವಿಡಿಯೋ ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಲಿಟ್ರಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಲಿಲಿಯಾನ್ ಗಾರ್ಜಿಯಾ ಅವರ ಬಗ್ಗೆ ಮಾತಾಡೋದಾದ್ರೆ, ಇವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಅನೌನ್ಸರ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಈಗ ಇವರು ತನ್ನ ಅನೌನ್ಸ್ಮೆಂಟ್ ಇಂದ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡ್ತಾರೆ, ನಾನು ಇನ್ ಮುಂದೆ ಸ್ಮ್ಯಾಕ್ ಡೌನ್ ನಲ್ಲಿ ಫುಲ್ ಟೈಮ್ ಅನೌನ್ಸರ್ ಆಗಿ ನೋಡೋದಕ್ಕೆ ಸಿಗೋದಿಲ್ಲ, ಅಪರೂಪಕ್ಕೆ ಬರ್ತೀನಿ, ಅನೌನ್ಸ್ಮೆಂಟ್ ನ ಮಾಡ್ತೀನಿ, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗಳಿಗೆ ಬರ್ತೀನಿ, ನ್ಯಾಷನಲ್ ಆಂಥಮ್ ನ ಆಡ್ತೀನಿ, ಅಲ್ಲಿ ಅನೌನ್ಸ್ಮೆಂಟ್ ನ ಮಾಡ್ತೀನಿ. ಅಂದ್ರೆ ಇನ್ ಮುಂದೆ ನಾನು ಪಾರ್ಟ್ ಟೈಮ್ ಅನೌನ್ಸರ್ ಆಗಿ ಕೆಲಸ ಮಾಡ್ತೀನಿ ಡಬ್ಲ್ಯೂ ಕಂಪನಿಯಲ್ಲಿ ಅಂತ ನಮ್ಮ ಗಾರ್ಜಿಯಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಬೇಜಾರಾಯ್ತು, ಯಾಕಂದ್ರೆ ಗಾರ್ಜಿಯಾ ಅವ್ರನ್ನ ನೋಡ್ತಾ ಇದ್ರೆ ಓಲ್ಡ್ ವೈಬ್ಸ್ ಬರೋದು, ಅವರು ಅನೌನ್ಸ್ ಮಾಡುವಂತಹ ಸ್ಟೈಲ್ ಕೂಡ ಅದೇ ರೀತಿ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ಹೊಸೊಬ್ರಿಗೆ ಚಾನ್ಸ್ ನ ಕೊಡೋದಕ್ಕೆ ನಮ್ಮ ಗಾರ್ಜಿಯಾಗೆ ಡಬ್ಲ್ಯೂ ಅವರು ಈ ಒಂದು ನಿರ್ಧಾರನ ತಗೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಸರ್ವೈವರ್ ಸೀರೀಸ್ ಹಾಗೆ ಮನಿ ಇನ್ ದ ಬ್ಯಾಂಕ್ ನ ಲೊಕೇಶನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಬ್ಯಾಕ್ಲಾಶ್ 2025 ನ ಅನೌನ್ಸ್ ಮಾಡಿದ್ದಾರೆ. ನಮಗೆ ಸ್ಯಾನ್ ಲೂಯಿಸ್ ಅಲ್ಲಿ ಈ ಬಾರಿಯ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಡಿಫರೆಂಟ್ ಥೀಮ್ ಅಲ್ಲಿ ಈ ಬಾರಿಯ ಬ್ಯಾಕ್ಲಾಶ್ ನ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡ್ಬೇಕು ಈ ಬಾರಿಯ ಬ್ಯಾಕ್ಲಾಶ್ ಗೆ ಡಬ್ಲ್ಯೂ ಅವರು ಯಾವ ರೀತಿ ಹೈಪ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ಅದ್ಬಿಟ್ರೆ ಈ ಬಾರಿಯ ಸರ್ವೈವರ್ ಸೀರೀಸ್ ನಮಗೆ ಸ್ಯಾನ್ ಡಿಯಾಗೋದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನಮಗೆ ಇನ್ಸ್ಟಿಟ್ಯೂಟ್ ಡೋಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ, ಲಾಸ್ ಆಂಜಲೋಸ್ ಅಲ್ಲಿ. ಸೊ ಎರಡು ಪ್ರೀಮಿಯಂ ಲೈವ್ ಇವೆಂಟ್ ಗಳ ಲೊಕೇಶನ್ ಇದಾಗಿರುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಕಾದ್ ನೋಡಬೇಕು ಗೈಸ್. ಐ ಥಿಂಕ್ ಮನಿ ಇನ್ ದ ಬ್ಯಾಂಕ್ ನ ಡಬ್ಲ್ಯೂ ಅವರು ಆದಷ್ಟು ಬೇಗನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಕೇಳ್ಕೋಬೇಕು ಡಬ್ಲ್ಯೂ ಬಳಿ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಡಬ್ಲ್ಯೂ ಅವರು ವೇಸ್ಟ್ ಮಾಡದೇ ಇರಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಅಲಿಸ್ಟರ್ ಬ್ಲಾಕ್ ಅವರ ಬಗ್ಗೆ. ಅಲಿಸ್ಟರ್ ಬ್ಲಾಕ್ ಅವರು ಕೂಡ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ರೇ ಫಿನಿಕ್ಸ್ ಅವರ ಜೊತೆ ಅಲಿಸ್ಟರ್ ಬ್ಲಾಕ್ ಅವರು ಕೂಡ AEW ಕಂಪನಿಯಿಂದ ಹೊರಗಡೆ ಬಂದ್ರು. ಅಂಡ್ ಇವರು ಕೂಡ 100% ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಅದರ ಒಂದು ಟೀಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸ್ಮೋಕ್ ಕೂಡ ಇರುತ್ತೆ. ಅಂಡ್ ನಂಬರ್ 4 ಕೂಡ ಅವರು ಅಲ್ಲಿ ವಿಡಿಯೋದಲ್ಲಿ ತೋರಿಸಿರ್ತಾರೆ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ, ರಾ ಆಫ್ಟರ್ ರಸಲ್ ಮೇನಿಯಾದಲ್ಲಿ ನಮಗೆ ಅಲಿಸ್ಟರ್ ಬ್ಲಾಕ್ ಅವರ ಡಬ್ಲ್ಯೂ ಶಾಕಿಂಗ್ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಪ್ರತಿ ವರ್ಷನೂ ಕೂಡ ರಾ ಆಫ್ಟರ್ ರಸಲ್ ಮೇನಿಯಾ ತುಂಬಾನೇ ದೊಡ್ಡದಾಗಿ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ. ರಸಲ್ ಮೇನಿಯಾ 39 ಮುಗಿದ ಮೇಲೆ ರಾ ಆಫ್ಟರ್ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ ಕೋಡಿ ರೋಡ್ಸ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಿ ಎಂಡಿಂಗಿಗೆ ಯಾವ ರೀತಿ ಟ್ವಿಸ್ಟ್ ನ ತಗೊಂಡು ಬಂದಿದ್ರು ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ. ಅಂಡ್ ಕಳೆದ ವರ್ಷದ ರಾ ಆಫ್ಟರ್ ರಸಲ್ ಮೇನಿಯಾದಲ್ಲಿ ರಾಕ್ ಅವರು ರಿಟರ್ನ್ ಆಗಿದ್ರು, ಅದು ಕೂಡ ನಿಮ್ಗೆ ನೆನಪಿದೆ. ಅಂಡ್ ನೋಡ್ಬೇಕು ಈ ವರ್ಷದ ರಾ ಆಫ್ಟರ್ ರಸಲ್ ಮೇನಿಯಾನ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಅಂಡ್ ಅಲ್ಲೇ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರ ರಿಟರ್ನ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಲೈವ್ ಇವೆಂಟ್ ಬಗ್ಗೆ. ಡಬ್ಲ್ಯೂ ಅವರು ಯುರೋಪಿಯನ್ ಟೂರ್ ನ ನಡೆಸ್ತಾ ಇದಾರಲ್ಲ, ಅದೇ ರೀತಿ ತುಂಬಾನೇ ಲೈವ್ ಇವೆಂಟ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಲೈವ್ ಇವೆಂಟ್ ಅಲ್ಲಿ ನಮಗೆ ಏಜ್ ಸ್ಟೈಲ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಲೈವ್ ಇವೆಂಟ್ ಮಾಡಿಸೋದಕ್ಕೋಸ್ಕರನೇ ನಮ್ಮ ಗಂತರ್ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಸೊ ಗಂತರ್ ಅವರ ಹೋಮ್ ಅಲ್ವಾ ಯುರೋಪ್, ಅದಕ್ಕೋಸ್ಕರ ಅವರು ಬಂದಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ, ಮ್ಯಾಚ್ ಅದ್ಭುತವಾಗಿತ್ತು. ನೀವು ನೋಡ್ತಾ ಇರಬಹುದು ಯಾವ ರೀತಿ ಏಜ್ ಸ್ಟೈಲ್ ಆಗಿ ಗಂತರ್ ಅವರು ಸ್ಟೀಲ್ ಕೇಜ್ ಮೇಲ್ಗಡೆ ಪಂಚಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ರಿಸಲ್ಟ್ ಕಡೆ ಬರೋದಾದ್ರೆ, ಅಫ್ಕೋರ್ಸ್ ನಮ್ಮ ಗಂತರ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗಂತರ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ಮೇಲೆ ಏಜ್ ಸ್ಟೈಲ್ ಅವರಿಗೆ ಗಂತರ್ ಅವರು ಅವರ ಫ್ಲಾರ್ಸ್ ಕೂಡ ಕೊಡ್ತಾ ಇದ್ದಾರೆ. ಏಜ್ ಸ್ಟೈಲ್ ಅವರಿಗೆ ಥ್ಯಾಂಕ್ಸ್ ನ ಕೊಟ್ಟು ನಮ್ಮ ಗಂತರ್ ಅವರು ಏಜ್ ಸ್ಟೈಲ್ ಅವ್ರನ್ನ ಕಳಿಸ್ತಾ ಇದ್ದಾರೆ. ಏಜ್ ಸ್ಟೈಲ್ ಅವರ ಬುಕ್ಕಿಂಗು ಇನ್ನೂ ಕೂಡ ತುಂಬಾನೇ ಇಂಪ್ರೂವ್ ಆಗಬೇಕು ಗೈಸ್. ಇನ್ನೇನು ಕೆಲವು ವರ್ಷಗಳು ಮಾತ್ರ ಏಜ್ ಸ್ಟೈಲ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ಅವರು ರಿಟೈರ್ಡ್ ಆಗ್ತಾರೆ. ಸೊ ಅಷ್ಟರೊಳಗಡೆ ಏಜ್ ಸ್ಟೈಲ್ ಅವ್ರನ್ನ ಡಬ್ಲ್ಯೂ ಅವರು ಯಾವ ರೀತಿ ಅವರು ಡಬ್ಲ್ಯೂಗೆ ಡೆಬ್ಯೂ ಕೊಟ್ಟಾಗ ಯೂಸ್ ಮಾಡ್ಕೊಳ್ತಾ ಇತ್ತು, ಅದೇ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೋಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಬಗ್ಗೆ. ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಮಾತ್ರ ನಿಜವಾಗ್ಲೂ ತುಂಬಾನೇ ದೊಡ್ಡ ಸ್ಮ್ಯಾಕ್ ಡೌನ್ ಶೋ ಆಗಲಿದೆ. ಯಾಕಂದ್ರೆ ಅಲ್ಲಿಗೆ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ. ಇದನ್ನ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಪಾಲಿಮೆನ್ ಅವರು ಕೂಡ ನಿನ್ನೆ ನಡೆದಂತಹ ಸ್ಮ್ಯಾಕ್ ಡೌನ್ ನಲ್ಲಿ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ರೋಮನ್ ರೈನ್ಸ್ ಅವರು ಬೊಲೋಗ್ನಾಗೆ ಬರ್ತಾ ಇದ್ದಾರೆ ಅಂತ. ಅಂಡ್ ಇದಾದ್ಮೇಲೆ ನಮ್ಮ
CM ಪಂಕ್ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನಾನು ಕೂಡ ಬರ್ತಾ ಇದ್ದೀನಿ ರೋಮನ್ ರೈನ್ಸ್ ನಿನ್ನನ್ನ ನೋಡೋದಕ್ಕೆ ಅಂತ. ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿ ಸಿ ಯು ಇನ್ ಬೊಲೋಗ್ನ ರೋಮನ್ ರೈನ್ಸ್ ಅಂತ ರೋಮನ್ ರೈನ್ಸ್ ಅವ್ರನ್ನ ಟ್ಯಾಗ್ ಮಾಡಿದ್ದಾರೆ. ಸೊ CM ಪಂಕ್ ಅವರು ಕೂಡ ಬರ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವರು ಕೂಡ ಇರ್ತಾರೆ, ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನು ಕೂಡ WWE ಅವರು ಅಫಿಷಿಯಲ್ ಆಗಿ ಬೊಲೋಗ್ನಾಗೆ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಮೂರು ಜನನು ಕೂಡ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದರಿಂದನೇ ಹೈಪ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಗೆ ಯಾವ ರೀತಿ WWE ಅವರು ಕೊಡ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾ ಆದ್ಮೇಲೆ WWE ಅವರು ಅಫಿಷಿಯಲ್ ಆಗಿ ಬ್ಯಾಕ್ ಲ್ಯಾಶ್ ನ ಅನೌನ್ಸ್ ಮಾಡಿದ್ದಾರೆ. ಸ್ಯಾನ್ ಲೂಯಿಸ್ ಅಲ್ಲಿ ನಮಗೆ ಬ್ಯಾಕ್ ಲ್ಯಾಶ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ಯಾಕ್ ಲ್ಯಾಶ್ ಗೆ ಈಗಾಗಲೇ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಇವರಿಬ್ರು ಕೂಡ ಕನ್ಫರ್ಮ್ ಆಗಿದ್ದಾರೆ. ಇವರಿಬ್ರು ಕೂಡ ನಮಗೆ ಬ್ಯಾಕ್ ಲ್ಯಾಶ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಕೋಡಿ ರೋಡ್ಸ್ ಆಗಿರಬಹುದು, ಜೇ ಉಸೋ ಆಗಿರಬಹುದು, ಇವ್ರನ್ನೆಲ್ಲರನ್ನು ಕೂಡ WWE ಅವರು ಬುಕ್ ಮಾಡಿದ್ದಾರೆ. ಬಟ್ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರು ಕೂಡ ಬರ್ತಾ ಇದಾರಲ್ಲ, ಈ ಒಂದು ಟೈಮ್ ಅಲ್ಲಿ ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಗೊತ್ತಿರುತ್ತೆ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ. ಅದಾದ್ಮೇಲೆ ಸಡನ್ ಆಗಿ ರ್ಯಾಂಡಿ ಆರ್ಟನ್ ಆಗಿ ಜಾನ್ ಸಿನಾ ಅವರ ನಡುವೆ WWE ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಬ್ಯಾಕ್ ಲ್ಯಾಶ್ ಅಲ್ಲಿ ಮಾಡಿಸಿ ಅಂತ ಫ್ಯಾನ್ಸ್ ಗಳು ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಈ ಒಂದು ಮ್ಯಾಚ್ ನ WWE ಅವರು ರಸಲ್ ಮೇನಿಯಾ ಆದ್ ಕೂಡ್ಲೇನೆ ಮಾಡಿಸೋದಿಲ್ಲ ಅಂತ. ಈ ಒಂದು ಮ್ಯಾಚ್ ನ WWE ಅವರು ಜಾನ್ ಸಿನಾ ಅವರ ಲಾಸ್ಟ್ ಆಗಿ ಇಡಬಹುದು. ಅಂದ್ರೆ ಸಮ್ಮರ್ ಸ್ಲಾಮ್ ಟೈಮ್ ಅಲ್ಲಿ ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ಈ ಒಂದು ಮ್ಯಾಚ್ ನ WWE ಅವರು ಪ್ಲಾನ್ ಮಾಡಬಹುದು. ರಸಲ್ ಮೇನಿಯಾ ಆದ ಕೂಡಲೇ ಈ ಒಂದು ಮ್ಯಾಚ್ ಆಗೋದು ಡೌಟ್ ಇದೆ. ಆದ್ರೂ ಕೂಡ ಪರವಾಗಿಲ್ಲ, ಅಷ್ಟೊಂದು ಬೇಗ WWE ಅವರು ಏನಾದ್ರು ಈ ಒಂದು ಮ್ಯಾಚ್ ನ ಬ್ಯಾಕ್ ಲ್ಯಾಶ್ ಗೆ ಬುಕ್ ಮಾಡಿದ್ರೆ ಜಾನ್ ಸಿನಾ ಅವರಿಗೆ ನೆಕ್ಸ್ಟ್ ಇನ್ನೂ ತುಂಬಾನೇ ದೊಡ್ಡ ದೊಡ್ಡ ಪ್ಲಾನ್ಸ್ ಇದಾವೆ ಅಂತಾನೆ ಲೆಕ್ಕ. ಏನೇ ಆಗ್ಲಿ ಗೈಸ್, ನಮ್ಮ ಜಾನ್ ಸಿನಾ ಅವರ ಈ ಒಂದು ಲಾಸ್ಟ್ ರನ್ ಅಲ್ಲಿ ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಅಂತೂ ಆಗೇ ಆಗುತ್ತೆ, ಇದಂತೂ ಕನ್ಫರ್ಮ್. ನೀವು ಈ ಒಂದು ಮ್ಯಾಚ್ ನ ಯಾವ ಜಾಗದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.